ಹಾಯ್ ಫ್ರೆಂಡ್ಸ್, ಅಡುಗೆ ಸವಿರುಚಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮಗುವಿಗೆ 4 ಬಗೆಯಲ್ಲಿ ಹೇಗೆ ಹೆಲ್ದಿಯಾದ ಸೆರೆಲ್ಯಾಕ್ನ ಮನೇಲಿ ಮಾಡ್ಕೋಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸೆರೆಲ್ಯಾಕ್ನ 6 ತಿಂಗಳ ಮಗುವಿನಿಂದ ಹಿಡಿದು 2 ವರ್ಷದ ತನಕ ಮಗುವಿಗೆ ನೀವು ಇದನ್ನು ಕೊಡ್ಬೋದು. ಹಾಗೆ ಫ್ರೆಂಡ್ಸ್, ನೀವೇನಾದರೂ ಅಂಗಡಿಯಿಂದ ತಂದು ಪ್ಯಾಕೆಟ್ ಸೆರೆಲ್ಯಾಕ್ ಪುಡಿನ ನಿಮ್ಮ ಮಗುವಿಗೆ ಕೊಡ್ತಾ ಇದ್ದರೆ ದಯವಿಟ್ಟು ಕೊಡೋದನ್ನು ಇವಾಗಲೇ ನಿಲ್ಲಿಸಿ. ಪ್ಯಾಕೆಟ್ ಸೆರೆಲ್ಯಾಕ್ ಪುಡಿಯಲ್ಲಿ ಶುಗರ್ ಆ್ಯಡ್ ಆಗಿರುತ್ತೆ, ಅದು ನಿಮ್ಮ ಮಗುವಿನ ಹೆಲ್ತಿಗೆ ಅಷ್ಟು ಒಳ್ಳೆಯದಲ್ಲ. ಅಲ್ಲದೆ ಈ ಸೆರೆಲ್ಯಾಕ್ ಪುಡಿ ಹೆಲ್ದಿಯಾಗಿದೆಯೋ ಇಲ್ವಾ ಅಂತ ಅಷ್ಟು ಗೊತ್ತಾಗೋದಿಲ್ಲ. ನೀವೇ ಸೆರೆಲ್ಯಾಕ್ ಪುಡಿನ ಮನೇಲಿ ಮಾಡಿ ಮಗುವಿಗೆ ತಿನ್ನಿಸೋದ್ರಿಂದ ಮಗುವಿನ ಬೆಳವಣಿಗೆಗೆ ಬೇಕಾದ ಅವಶ್ಯಕವಾದ ಪೋಷಕಾಂಶ ಸಿಕ್ಕಿ ಮಗು ಹೆಲ್ದಿಯಾಗಿ ಬೆಳವಣಿಗೆ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಆವಾಗ ನಾನು ಮಾಡೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಅಲ್ಲದೆ ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ, ಹಾಗಾಗಿ ನೀವು ವಿಡಿಯೋನ ಕೊನೆ ತನಕ ಮಿಸ್ ಮಾಡ್ಕೊಳ್ಳದೆ ನೋಡಿ. ಈಗ ಮೊದಲಿಗೆ ಬೇಳೆಕಾಳುಗಳನ್ನ ಬಳಸ್ಕೊಂಡು ಮನೇಲಿ ಹೇಗೆ ಸೆರೆಲ್ಯಾಕ್ನ ಮಾಡ್ಕೋಬೋದು ಅಂತ ನೋಡೋಣ. ಒಂದು ಬೌಲ್ಗೆ ನಾನೀಗ 1 ಕಪ್ನಷ್ಟು ಅಕ್ಕಿ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಸೋನಾ ಮಸೂರಿ ತೊಗೊಂಡಿದ್ದೀನಿ. ನೀವು ಊಟಕ್ಕೆ ಯಾವ ಅಕ್ಕಿನ ಬಳಸ್ತೀರೋ ಆ ಅಕ್ಕಿನ ನೀವು ಹಾಕೋಬಹುದು. ಈಗ ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಹೆಸರುಬೇಳೆ, ತೊಗರಿಬೇಳೆ ಜೊತೆಗೆ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. 3 ಟೇಬಲ್ ಸ್ಪೂನಷ್ಟು ಹೆಸರುಕಾಳು ಮತ್ತು ಹುರುಳಿಕಾಳು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ, 1 ಟೇಬಲ್ ಸ್ಪೂನಷ್ಟು ಪಂಪ್ಕಿನ್ ಸೀಡ್, ಒಂದು 10-12 ಬಾದಾಮಿ, ಹಾಗೆ ಒಂದು 1/4 ಕಪ್ನಷ್ಟು ಗೋಡಂಬಿ ಹಾಕೋಬೇಕು. 8-10 ಪಿಸ್ತಾ, ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು 2-3 ಸತಿ ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ಈ ಸೆರೆಲ್ಯಾಕಲ್ಲಿ ಹೈ ಪ್ರೋಟೀನ್ ಇದೆ. ಬೇಳೆಕಾಳು, ಡ್ರೈ ಫ್ರೂಟ್ಸು ಮತ್ತು ಅಕ್ಕಿ ಎಲ್ಲ ನಾವು ಇದಕ್ಕೆ ಹಾಕಿದ್ರಿಂದ ಮಗುವಿನ ಬೆಳವಣಿಗೆಗೆ ಬೇಕಾದಂಥ ಎಲ್ಲ ಪೋಷಕಾಂಶನೂ ನಿಮಗೆ ಇದರಲ್ಲೇ ಸಿಗುತ್ತೆ. ಈ ಸೆರೆಲ್ಯಾಕ್ ಮಾಡೋದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಲೇಬೇಕು ಅಂತೇನಿಲ್ಲ. ಅಕಸ್ಮಾತ್ ಹೆಸರುಬೇಳೆ, ತೊಗರಿಬೇಳೆ ಅಥವಾ ಬಾದಾಮಿ ಏನಾದರೂ ಖಾಲಿ ಆಗಿದ್ದರೆ ನೀವು ಮನೇಲಿ ಯಾವ ಇಂಗ್ರೀಡಿಯೆಂಟ್ಸ್ ಇದೆ ಅದನ್ನೇ ಹಾಕ್ಕೊಂಡು ಸೆರೆಲ್ಯಾಕ್ನ ಮಾಡ್ಕೋಬಹುದು. ಈಗ ತೊಳೆದಿಟ್ಟಂಥ ಅಕ್ಕಿ, ಬೇಳೆಕಾಳು ಮತ್ತು ಡ್ರೈ ಫ್ರೂಟ್ಸ್ನೆಲ್ಲ ನಾನೊಂದು ಬಿಳಿ ಬಟ್ಟೆ ಮೇಲೆ ಹಾಕ್ಬಿಟ್ಟು ಒಣಗಿಸ್ತಾ ಇದ್ದೀನಿ. ನಾನಿದನ್ನು ಬಿಸಿಲಲ್ಲಿ ಒಣಗಿಸ್ತಾ ಇಲ್ಲ, ಮನೆ ಒಳಗೇ ಟೇಬಲ್ ಮೇಲೆ ಇಟ್ಟು ಒಂದು 7-8 ಗಂಟೆ ಇದನ್ನು ಒಣಗಿಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಬಿಸಿಲಲ್ಲಿ ಒಂದು 4-5 ಗಂಟೆ ಇದನ್ನು ಒಣಗಿಸ್ಕೊಳ್ಳಿ. ನಾವು ಮಗುವಿಗೆ ಸೆರೆಲ್ಯಾಕ್ ಪುಡಿನ ಮಾಡ್ತಾ ಇರೋದ್ರಿಂದ ನೀವು ಬಿಸಿಲಲ್ಲಿಟ್ಟು ಇದನ್ನು ಒಣಗಿಸಿದ್ರೆ ಪಾರುಗಳ ಎಲ್ಲ ಇದರ ಮೇಲೆ ಕುತ್ಕೊಳ್ಳೋದ ಹಾಗೆ ನೀವು ಹೆಚ್ಚಿನ ಗಮನನ ಕೊಡಬೇಕಾಗತ್ತೆ. ನಿಮಗೆ ಈಗ ನೋಡಿದಾಗ ಗೊತ್ತಾಗ್ಬೋದು, ಇದರಲ್ಲಿದ್ದಂಥ ನೀರಿನಂಶ ಕಡಿಮೆ ಆಗಿ ಇದು ಕಂಪ್ಲೀಟಾಗಿ ಈಗ ಡ್ರೈ ಆಗಿದೆ. ಈಗ ಒಂದು ಫ್ರೈಯಿಂಗ್ ಪ್ಯಾನ್ನ ಸ್ಟವ್ ಮೇಲೆ ಕಾಯಕ್ಕಿಟ್ಟು ಈಗ ಒಣಗಿಸಿ ಇಟ್ಕೊಂಡಿದ್ದೀವಲ್ಲ ಈ ಅಕ್ಕಿ ಮತ್ತು ಬೇಳೆಕಾಳು, ಡ್ರೈ ಫ್ರೂಟ್ಸ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಒಂದು 8-10 ನಿಮಿಷ ಇದನ್ನು ಸ್ವಲ್ಪ ಲೋ ಫ್ಲೇಮ್ನಲ್ಲಿ ನಿಧಾನಕ್ಕೆ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದಕ್ಕೆ ನಾವು ಅಕ್ಕಿನ ಬಳಸಿದ್ರಿಂದ ಈ ಅಕ್ಕಿ ಮಗುವಿಗೆ ಎನರ್ಜಿ ಕೊಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಅಲ್ಲದೆ ಈ ಬೇಳೆಕಾಳುಗಳಲ್ಲಿ ಪ್ರೋಟೀನ್ ಜಾಸ್ತಿ ಇದೆ, ಇದು ಮಗುವಿನ ಮೂಳೆಗಳ ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ. ಈ ಡ್ರೈ ಫ್ರೂಟ್ಸಲ್ಲಿ ಪೊಟ್ಯಾಷಿಯಮ್, ಮ್ಯಾಗ್ನೀಷಿಯಮ್, ವಿಟಮಿನ್ಸ್ ತುಂಬಾ ಜಾಸ್ತಿ ಇದೆ. ಇದು ಮಗುವಿನ ಬೆಳವಣಿಗೆಗೆ ಬೇಕಾದ ಅವಶ್ಯಕವಾದ ಪೋಷಕಾಂಶನ ಒದಗಿಸುತ್ತೆ ಅಂತ ಹೇಳ್ಬೋದು. ಈಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ನಾನು ಇದನ್ನು ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋಬೇಕು. ನೀವು ಇದನ್ನು ಒಂದೇ ಸತಿ ಹಾಕಿ ಪುಡಿ ಮಾಡೋದಕ್ಕಿಂತ ಮಿಕ್ಸಿ ಜಾರಿಗೆ ಸ್ವಲ್ಪ ಒಂದು 2 ಸತಿ ಹಾಕ್ಕೊಂಡು ಪುಡಿ ಮಾಡ್ಕೋಬಹುದು. ಈಗ ಇದು ಚೆನ್ನಾಗಿ ಪುಡಿಯಾಗಿದೆ. ಇದನ್ನು ಇಲ್ಲಿ ಕಾಣುತ್ತಲ್ಲ, ಹೀಗೆ ಕ್ಲೀನ್ ಮಾಡ್ಕೊಳ್ಳಿ. ಹೀಗೆ ಕ್ಲೀನ್ ಮಾಡೋದ್ರಿಂದ ನೀವು ಡ್ರೈ ಫ್ರೂಟ್ಸ್ ಅಥವಾ ಕಾಳೇನಾದರೂ ಪುಡಿಯಾಗದೆ ಉಳಿದಿದ್ರೆ ಅದು ಕೊನೆಯಲ್ಲಿ ಉಳ್ಕೊಳ್ಳುತ್ತೆ. ಅದನ್ನು ಇಲ್ಲಿ ಕಾಣುತ್ತಲ್ಲ, ಹೀಗೆ ತೆಗೆದ್ಬಿಡ್ಬೋದು. ಈಗ ನಿಮಗೆ ಪೂರ್ತಿಯಾಗಿ ನೀಟಾಗಿರೋಂಥ ಸೆರೆಲ್ಯಾಕ್ ಪೌಡರ್ ರೆಡಿಯಾಗಿದೆ. ಇದನ್ನು ನೀವು ಗಾಳಿ ಆಡೋದಂಥ ಗಾಜಿನ ಡಬ್ಬದಲ್ಲಿ ಹಾಕಿಟ್ಟು 1 ತಿಂಗಳು ಅಥವಾ 2 ತಿಂಗಳು ಸ್ಟೋರ್ ಮಾಡಿ ಇಟ್ಕೋಬಹುದು. ಈ ಸೆರೆಲ್ಯಾಕ್ನ ಮಗುವಿಗೆ ಮಾಡಿಕೊಡೋದು ತುಂಬಾ ಸುಲಭ. ಒಂದು ಫ್ರೈಯಿಂಗ್ ಪ್ಯಾನ್ಗೆ 1 ಕಪ್ನಷ್ಟು ನೀರು ಹಾಕ್ಕೊಂಡು ಅದಕ್ಕೆ 2 ಅಥವಾ 3 ಟೇಬಲ್ ಸ್ಪೂನಷ್ಟು ಈ ಸೆರೆಲ್ಯಾಕ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಇದಕ್ಕೆ ಬೇಕಿದ್ರೆ ನೀವು ಒಂದು 1/4 ಕಪ್ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು, ಇಲ್ಲ ನೀವು ಹಾಗೇ ಕೂಡ ನೀರಲ್ಲಿ ಕೂಡ ಮಾಡ್ಕೋಬೋದು. ಹಾಗೆ ಒಂದು ಸಣ್ಣ ಪೀಸಷ್ಟು ಬೇಕಾದರೆ ಕಲಸಕ್ಕೆ ಹಾಕೋಬೋದು. ಈಗ ಸ್ಟವ್ ಆನ್ ಮಾಡಿ ಹಿಟ್ಟು ಗಟ್ಟಿಯಾಗೋ ತನಕ ಒಂದು 8-10 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನಿಮಗಿಲ್ಲಿ ಕಾಣಿಸ್ಬೋದು ನೋಡಿ, ಹಿಟ್ಟು ಇವಾಗ ನಿಧಾನಕ್ಕೆ ಗಟ್ಟಿ ಆಗ್ತಾ ಇದೆ. ನಿಮಗೆ ಯಾವಾಗ ಬೇಕೋ ಅದಕ್ಕೆ ಹಿಟ್ಟನ್ನ ಗಟ್ಟಿ ಮಾಡ್ಕೊಳ್ಳಿ. ರೆಡಿಯಾದಂಥ ಹಿಟ್ಟನ್ನ ಬೌಲಿಗೆ ಹಾಕ್ತಾ ಇದ್ದೀನಿ. ನೀವು ಕೂಡ ಇಷ್ಟೊಂದು ಹೆಲ್ದಿಯಾದ ಸೆರೆಲ್ಯಾಕ್ನ ಇವಾಗಲೇ ಮನೇಲಿ ರೆಡಿ ಮಾಡಿಕೊಂಡು ನಿಮ್ಮ ಮಗುವಿಗೆ ತಿನ್ನೋದಕ್ಕೆ ಕೊಡಿ. ಈಗ ನೆಕ್ಸ್ಟು ಕೆಂಪು ಅವಲಕ್ಕಿಲಿ ಹೇಗೆ ಮಗುವಿಗೆ ಸೆರೆಲ್ಯಾಕ್ ಮಾಡಿಕೊಡ್ಬೋದು ಅಂತ ನೋಡೋಣ. ಒಂದು ಫ್ರೈಯಿಂಗ್ ಪ್ಯಾನ್ನ ಸ್ಟವ್ ಮೇಲೆ ಕಾಯಕ್ಕಿಟ್ಟು ಇದಕ್ಕೆ 2 ಕಪ್ನಷ್ಟು ಕೆಂಪು ಅವಲಕ್ಕಿ, ಹಾಗೆ 8-10 ಬಾದಾಮಿ, 8-10 ಪಿಸ್ತಾ, ಜೊತೆಗೆ ಒಂದು 7-8 ಗೋಡಂಬಿ ಹಾಕ್ತಾಯಿದ್ದೀನಿ. ಇದನ್ನು 10 ಮಿನಿಟ್ಸು ನಿಧಾನಕ್ಕೆ ಲೋ ಫ್ಲೇಮ್ನಲ್ಲಿ ರೋಸ್ಟ್ ಮಾಡ್ಕೋಬೇಕು. ಮಾಮೂಲಿಯಾಗಿ ಮನೇಲಿ ಕೆಂಪು ಅವಲಕ್ಕಿಗಿಂತ ಬಿಳಿ ಅವಲಕ್ಕಿನ ಜಾಸ್ತಿಯಾಗಿ ಬಳಸ್ತೀವಿ. ಆದರೆ ಕೆಂಪು ಅವಲಕ್ಕಿಯಲ್ಲಿ ವಿಟಮಿನು ಮತ್ತು ಐರನ್ ಮತ್ತು ಮಿನರಲ್ಸ್ ಜಾಸ್ತಿ ಇದೆ. ಇದು ಮಗುವಿನ ಬೆಳವಣಿಗೆ ಚೆನ್ನಾಗಾಗೋದಕ್ಕೆ ಸಹಾಯ ಮಾಡುತ್ತೆ. ಅಲ್ಲದೆ ಈ ಸೆರೆಲ್ಯಾಕ್ನ ನೀವು ಮಗುವಿಗೆ ಮಾಡಿಕೊಡೋದ್ರಿಂದ ಮಗುವಿನ ಡೈಜೆಷನ್ ಚೆನ್ನಾಗಾಗತ್ತೆ. ಈ ಸೆರೆಲ್ಯಾಕ್ನ ಮಗುವಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿ ಅಥವಾ ಮಧ್ಯಾಹ್ನ ಅಥವಾ ರಾತ್ರಿ ನಿಮಗೆ ಯಾವಾಗ ಬೇಕಾದರೂ ಇದನ್ನು ಮಗುವಿಗೆ ಮಾಡಿಕೊಡ್ಬೋದು. ಇವಾಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ, ನಾನು ಬೌಲ್ಗೆ ಹಾಕ್ತಾಯಿದ್ದೀನಿ. ಈಗ ಅದೇ ಫ್ರೈಯಿಂಗ್ ಪ್ಯಾನಿಗೆ ಒಂದು 1/2 ಕಪ್ನಷ್ಟು ಕಡಲೆಬೀಜ ಹಾಕ್ಕೊಂಡು ಅದನ್ನು ಕೂಡ ಒಂದು 5 ಮಿನಿಟ್ಸು ನಿಧಾನಕ್ಕೆ ರೋಸ್ಟ್ ಮಾಡ್ಕೋಬೇಕು. ಈ ಕಡಲೆಕಾಯಿ ಬೀಜದಲ್ಲಿ ಹೆಲ್ದಿಯಾದ ಕೊಬ್ಬಿನ ಅಂಶ ಇದೆ, ಅಲ್ಲದೆ ಪ್ರೋಟೀನು ಫೈಬರ್ ಎಲ್ಲ ಇದರಲ್ಲಿ ಜಾಸ್ತಿ ಇದೆ. ಈ ಸೆರೆಲ್ಯಾಕ್ಕು ಮಗುವಿಗೆ ಎನರ್ಜಿಯನ್ನು ಕೊಡುತ್ತೆ. ಅಲ್ಲದೆ ಈ ಸೆರೆಲ್ಯಾಕನ್ನು ಮಗುವಿಗೆ ಕೊಡೋದ್ರಿಂದ ಮಗು ಬೆಳವಣಿಗೆ ಜೊತೆಗೆ ಹೆಲ್ದಿಯಾದ ಆರೋಗ್ಯನ ಮಗು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಕಡಲೆಬೀಜ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ನಾನೊಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಇದನ್ನು ಇವಾಗ ನೀಟಾಗಿ ನಿಮಗೆ ಕಾಣಿಸ್ಬೋದು, ನಾನು ಸಿಪ್ಪೆ ತಗೊಳ್ತಾ ಇದ್ದೀನಿ. ಕಡಲೆ ಬೀಜದ ಸಿಪ್ಪೆನ ನಾನು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರಿಗೆ ರೋಸ್ಟ್ ಮಾಡಿದಂಥ ಬಿಳಿ ಅವಲಕ್ಕಿ ಮತ್ತು ಡ್ರೈ ಫ್ರೂಟ್ಸು ಜೊತೆಗೆ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀವಲ್ಲ ಆ ಕಡಲೆ ಬೀಜನ ಹಾಕ್ಕೋಬೇಕು. ಇದಕ್ಕೆ ಬೇಕಿದ್ರೆ ನೀವು ಸ್ವಲ್ಪ ಕಲ್ಸಕ್ಕರೆನ ಹಾಕ್ಕೊಂಡು ಪುಡಿ ಮಾಡ್ಕೋಬೋದು. ಆವಾಗ ಪಾಪುಗೆ ಸೆಲೆಕ್ಟ್ ಮಾಡಿಕೊಡುವಾಗ ಸ್ವಲ್ಪ ಲೈಟ್ ಸ್ವೀಟಾಗಿರುತ್ತೆ, ಪಾಪು ತಿನ್ನೋದಕ್ಕೂ ಖುಷಿ ಆಗುತ್ತೆ. ಈಗ ಇದು ಚೆನ್ನಾಗಿ ಪುಡಿಯಾಗಿದೆ. ಇದನ್ನು ಇಲ್ಲಿ ಕಾಣುತ್ತಲ್ಲ ಹೀಗೆ ಕ್ಲೀನ್ ಮಾಡ್ಕೋಬೇಕು. ಪಾಪು ಏನಾದರೂ 6 ಮಂತ್ಸ್ ಅಥವಾ 7 ಮಂತ್ಸ್ ಆಗಿದೆ ಅಂದರೆ ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಇಲ್ಲ 1 ವರ್ಷ ದಾಟಿದೆ ಅಂದರೆ ಈ ಸೆರೆಲ್ಯಾಕ್ನ ನೀವು ಸ್ವಲ್ಪ ತರಿಯಾಗಿ ಪೌಡರ್ ಮಾಡ್ಕೊಂಡು ಕೊಡ್ಬೋದು. ಈಗ ಕೊನೆಯಲ್ಲಿ ಪುಡಿಯಾಗದೆ ಉಳಿದಿರುತ್ತಲ್ಲ ಇದನ್ನು ಕೂಡ ತೆಗೆದುಬಿಡಬೇಕು. ಇದನ್ನು ಕೂಡ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಇದು ಚೆನ್ನಾಗಿ ರೋಸ್ಟ್ ಆಗಿರೋದ್ರಿಂದ, ಅಲ್ಲದೆ ಇದು ಹೆಲ್ದಿಯಾದ ಫುಡ್ ಆಗಿರೋದ್ರಿಂದ ಇದನ್ನು ನೀವು ಕೂಡ ತಿನ್ಬೋದು. ಇಲ್ಲ ಮನೇಲಿ ಕೂಡ ಯಾವುದು ದೊಡ್ಡದಿದ್ರೆ ತಿನ್ನೋದಕ್ಕೆ ಕೊಡ್ಬೋದು. ಈಗ ಈ ಪುಡಿನ ನಾನು ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದನ್ನು ಗಾಳಿ ಆಡೋದ ಗಾಜಿನ ಡಬ್ಬಕ್ಕೆ ಹಾಕ್ಕೊಂಡು ನೀವು 1 ತಿಂಗಳು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಈ ಸೆರೆಲ್ಯಾಕ್ನ ನೀವು ಮೊದಲು ಸ್ವಲ್ಪ ಪುಡಿ ಮಾಡಿ ಇಟ್ಕೊಳ್ಳಿ. ನಿಮ್ಮ ಮಗುವಿಗೆ ಇದು ಇಷ್ಟ ಆಯಿತು ಅಂದರೆ ಜಾಸ್ತಿ ಪುಡಿ ಮಾಡಿ ನೀವು ಡಬ್ಬದಲ್ಲಿ ಇಟ್ಕೋಬೋದು. ಇದನ್ನು ಮಾಡೋದು ತುಂಬಾ ಸುಲಭ. ಒಂದು ಫ್ರೈಯಿಂಗ್ ಪ್ಯಾನ್ಗೆ 1 ಕಪ್ನಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಈ ಸೆರೆಲ್ಯಾಕ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಫಸ್ಟೇ ಸ್ಟವ್ ಆನ್ ಮಾಡೋದಕ್ಕೆ ಹೋಗಬೇಡಿ, ತಣ್ಣೀರಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಎಲ್ಲೂ ಕೂಡ ಉಂಡೆಗಟ್ಟೋದು ಏನೂ ಕೂಡ ಆಗಲ್ಲ. ಚೆನ್ನಾಗಿ ರೋಸ್ಟಾಗಿ ಪೌಡರ್ ಆಗಿರೋದ್ರಿಂದ ಎಲ್ಲೂ ಕೂಡ ಉಂಡೆಗಟ್ಟಲ್ಲ ಇದು. ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಸ್ಟವ್ನ ಆನ್ ಮಾಡಿಕೊಂಡು ಇದಕ್ಕೆ ಬೇಕಿದ್ರೆ ಒಂದು 1/2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಒಂದು 8-10 ನಿಮಿಷ ಹಿಟ್ಟು ಗಟ್ಟಿಯಾಗೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಕಿದ್ರೆ ಒಂದು 1/4 ಕಪ್ ಹಾಲನ್ನ ಕೂಡ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು. ಹೀಗೆ ಮಾಡೋದ್ರಿಂದ ಪಾಪುಗೆ ಫುಡ್ ಖಂಡಿತವಾಗ್ಲೂ ತುಂಬಾ ಇಷ್ಟ ಆಗುತ್ತೆ. ನಿಮಗೆ ಯಾವಾಗ ಬೇಕೋ ಅದಕ್ಕೆ ಹಿಟ್ಟನ್ನ ಗಟ್ಟಿ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ನೋಡಿದಾಗ ಗೊತ್ತಾಗ್ಬೋದು, ಹಿಟ್ಟು ಈಗ ನೋಡಿ ನಿಧಾನಕ್ಕೆ ಗಟ್ಟಿ ಆಗ್ತಾ ಇದೆ. ಇಲ್ಲಿ ಕಾಣುತ್ತಲ್ಲ, ಈ ಅದಕ್ಕೆ ಹಿಟ್ಟು ಗಟ್ಟಿಯಾದರೆ ಸಾಕು. ಇದನ್ನು ನಾನು ಬೌಲ್ಗೆ ಹಾಕ್ತಾ ಇದ್ದೀನಿ. ನೀವು ಕೂಡ ಇಷ್ಟೇ ಹೆಲ್ದಿಯಾದ ಸೆರೆಲ್ಯಾಕ್ನ ಮನೇಲೇ ರೆಡಿ ಮಾಡಿ ಮಗುವಿಗೆ ಮಾಡಿಕೊಡಿ.
ಈಗ ನೆಕ್ಸ್ಟು ಈಸಿಯಾಗಿ ಮನೇಲಿ ಹೇಗೆ ಓಟ್ಸ್ ಸೇಲೆಕ್ನ ಮಾಡ್ಕೋಬೋದು ಅಂತ ನೋಡೋಣ. ಈಗ ಒಂದು ಫ್ರೈಯಿಂಗ್ ಪ್ಯಾನ್ನ ಸ್ಟವ್ ಮೇಲೆ ಕಾಯಕ್ಕಿಟ್ಟು ಇದಕ್ಕೆ ನಾನು 1 ಕಪ್ನಷ್ಟು ಓಟ್ಸ್ ಹಾಕ್ತಾಯಿದ್ದೀನಿ. 8-10 ನಿಮಿಷ ಲೋ ಫ್ಲೇಮ್ನಲ್ಲಿ ಈಗ ರೋಸ್ಟ್ ಮಾಡ್ಕೋಬೇಕು. ಓಟ್ಸ್ ಸೇಲೆಕ್ಕು ಮಗುವಿಗೆ ತುಂಬಾ ಒಳ್ಳೆಯದು. ಇದನ್ನು ನೀವು 6 ತಿಂಗಳ ಮಗುವಿನಿಂದನೇ ಇದನ್ನು ಕೊಡ್ಬೋದು. ಈ ಓಟ್ಸ್ನಲ್ಲಿ ಸೋಡಿಯಂ, ಪೊಟ್ಯಾಷಿಯಮ್, ಮೆಗ್ನೀಷಿಯಮ್, ಕಬ್ಬಿಣ ಜಾಸ್ತಿ ಇದೆ. ಇದನ್ನು ಮಗು ತಿನ್ನೋದ್ರಿಂದ ಮಗುವಿನ ಹಿಮೋಗ್ಲೋಬಿನ್ ಮಟ್ಟ ಜಾಸ್ತಿ ಆಗುತ್ತೆ, ಅಲ್ಲದೆ ಬೋನ್ ಸ್ಟ್ರಾಂಗ್ ಆಗುತ್ತೆ, ಮಗುವಿನ ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ. ಹಾಗೆ ಫ್ರೆಂಡ್ಸ್, ಪಾಪುವಿನ ಫುಡ್ ಬಗ್ಗೆ ಈ ಮುಂಚೆನೂ ಕೂಡ ನಾನು 2 ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ 2 ಕೂಡ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಿಮಗೆ ತುಂಬಾ ಅದು ಹೆಲ್ಪ್ ಆಗುತ್ತೆ. ಎಷ್ಟೋ ಸಲ ತಾಯಿಗೆ ನಮ್ಮ ಮಗುವಿಗೆ ಯಾವ ಫುಡ್ ಕೊಡಬೇಕು, ಇವತ್ತು ಯಾವುದು ಫುಡ್ ಕೊಡಲಿ, ನಾಳೆ ಯಾವ್ದು ಕೊಡಲಿ, ಯಾವುದು ಹೆಲ್ದಿ ಫುಡ್ ಅಂತ ಒಂದು ಕನ್ಫ್ಯೂಸ್ ಆಗುತ್ತೆ. ಈ ವಿಡಿಯೋ ನೋಡೋದ್ರಿಂದ ನಿಮಗೊಂದು ಐಡಿಯಾ ಸಿಗುತ್ತೆ, ಇವತ್ತು ಈ ಫುಡ್ ಮಾಡಿಕೊಡೋಣ, ನಾಳೆ ಈ ಫುಡ್ನ ಮಾಡಿಕೊಡೋಣ ಅಂತ. ದಯವಿಟ್ಟು ವಿಡಿಯೋನ ಎಲ್ಲ ಮಿಸ್ ಮಾಡ್ಕೊಳ್ಳದೆ ನೋಡಿ. ವಿಡಿಯೋದ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ನೋಡಿ. ಈಗ ರೋಸ್ಟ್ ಆದಂಥ ಓಟ್ಸ್ನ ಒಂದು ಬೌಲಿಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಈಗ ಮತ್ತೆ ಅದೇ ಫ್ರೈಯಿಂಗ್ ಪ್ಯಾನ್ಗೆ ಒಂದು 1/4 ಕಪ್ನಷ್ಟು ಹುರಿಗಡಲೆ, 8-10 ಬಾದಾಮಿ, 8-10 ಗೋಡಂಬಿ, ಹಾಗೆ 2 ಒಣ ಖರ್ಜೂರ ತಗೊಂಡು ಅದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು 7-8 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟು ರೋಸ್ಟ್ ಮಾಡೋದಕ್ಕೆ ಹೋಗಬೇಡಿ, ಅದು ಒಂದೇ ಸತಿ ಕಾದೋಗ್ಬಿಡುತ್ತೆ, ರೋಸ್ಟ್ ಆಗಲ್ಲ. ಈಗ ಗೋಡಂಬಿ, ಬಾದಾಮಿ ಮತ್ತು ಹುರಿಗಡಲೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ಇವಾಗ ಬೌಲಿಗೆ ಹಾಕ್ಕೊಂಡು ಅವಲಕ್ಕಿ ಜೊತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಇದು ಇವಾಗ ಚೆನ್ನಾಗಿ ಪುಡಿಯಾಗಿದೆ. ನಾನು ಇದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಪುಡಿಯಾಗಿದ್ದರೆ ನೀವು ಇದನ್ನು ಕ್ಲೀನ್ ಮಾಡ್ಕೋಬೇಕು ಅಂತೇನೂ ಇಲ್ಲ. ಆದರೆ ನಾವು ಇದನ್ನು ಪಾಪುಗೆ ಫುಡ್ ಕೊಡೋದ್ರಿಂದ ನೀವು ಯಾವುದಕ್ಕೂ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೆಯದು. ಈ ಸೇಲೆಕ್ನ ಪಾಪುವಿಗೆ ಫಸ್ಟ್ ಕೊಡುವಾಗ ನೀವು ಒಂದೇ ಸತಿ ತುಂಬ ಮಾಡಿ ಕೊಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಪಾಪುಗೆ ಕೊಟ್ಟು ದಿನಕ್ಕೆ ಸ್ವಲ್ಪ ಅದರದ್ದು ಕ್ವಾಂಟಿಟಿನ ಜಾಸ್ತಿ ಮಾಡ್ತಾ ಹೋಗಿ. ನಿಮಗೆ ಇದನ್ನು ನೋಡಿದಾಗ ಗೊತ್ತಾಗ್ಬೋದು ಕ್ಲೀನ್ ಮಾಡಿ ಆದಮೇಲೆ ಎಷ್ಟು ನೀಟಾದ ಪುಡಿ ಸಿಕ್ಕಿದೆ ಅಂತ. ಇದನ್ನು ನಾನು ಒಂದು ಗಾಳಿ ಆಡೋದ ಡಬ್ಬಕ್ಕೆ ಹಾಕ್ತಾಯಿದ್ದೀನಿ. ನೀವು ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಗಾಜಿನ ಡಬ್ಬದಲ್ಲಿ ಇದನ್ನು ಹಾಕಿಟ್ಟು 1 ತಿಂಗಳು ಅಥವಾ 2 ತಿಂಗಳು ತನಕ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬಹುದು. ಈ ಸೇಲೆಕ್ನ ನೀವು ತುಂಬ ಸುಲಭವಾಗಿ ಮಗುಗೆ ಮಾಡಿಕೊಡ್ಬೋದು. ಇದನ್ನು ಕೂಡ ಒಂದು ಫ್ರೈಯಿಂಗ್ ಪ್ಯಾನ್ಗೆ ನೀವು 1 ಕಪ್ ಅಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಈ ಸೇಲೆಕ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ಟವ್ನ ಆನ್ ಮಾಡಿಕೊಂಡು ಒಂದು 8-10 ನಿಮಿಷ ಇಟ್ಟು ಗಟ್ಟಿಯಾಗೋ ತನಕ ಬೇಯಿಸ್ಕೋಬೇಕು. ನಿಮಗೆ ಯಾವಾಗ ಬೇಕೋ ಅದಕ್ಕೆ ಹಿಟ್ಟನ್ನ ಗಟ್ಟಿ ಮಾಡಿಕೊಂಡು ಅದನ್ನು ಒಂದು ಬೌಲಿಗೆ ಹಾಕಿ ಬೇಕಿದ್ರೆ ಒಂದು 1/2 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ನೀವು ಮಗುಗೆ ತಿನ್ನಿಸ್ಬೋದು. ಹಾಗೆ ನೀವು ಕೂಡ ಈ ಹೆಲ್ದಿಯಾದ ಸೇಲೆಕ್ ಪುಡಿನ ಮನೇಲಿ ರೆಡಿ ಮಾಡಿ ನಿಮ್ಮ ಮಗುವಿಗೆ ತಿನ್ನಿಸಿ. ಈಗ ನೆಕ್ಸ್ಟು ಮಖಾನ ಸೇಲೆಕ್ನ ಹೇಗೆ ತುಂಬ ಸುಲಭವಾಗಿ ಮನೇಲಿ ಮಾಡ್ಕೋಬಹುದು ಅಂತ ನೋಡೋಣ. ನಾನೀಗ ಫ್ರೈಯಿಂಗ್ ಪ್ಯಾನಿಗೆ ಒಂದು 12 ಬಾದಾಮಿ, ಹಾಗೆ ಒಂದು 8-10 ಗೋಡಂಬಿ, 8-10 ಪಿಸ್ತಾ ಹಾಕ್ತಾಯಿದ್ದೀನಿ. ಜೊತೆಗೆ 2 ಒಣ ಖರ್ಜೂರನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು 2 ಕಪ್ನಷ್ಟು ಮಖಾನ ಸೀಡ್ ಅಂದರೆ ಲೋಟಸ್ ಸೀಡ್ ಹಾಕ್ಕೊಂಡು ಇದನ್ನು ಒಂದು 10 ನಿಮಿಷ ನಿಧಾನಕ್ಕೆ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಬಾದಾಮಿ ಜೊತೆ ನೀವು ವಾಲ್ನಟ್ ಕೂಡ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬಹುದು. ಮಖಾನ ಸೇಲೆಕ್ ಮಗುವಿಗೆ ತುಂಬಾ ಒಳ್ಳೆಯದು. ಇದನ್ನು ನೀವು ಮಗುವಿಗೆ 6 ತಿಂಗಳಿನಿಂದನೇ ಕೊಡೋದಕ್ಕೆ ಶುರು ಮಾಡ್ಬೋದು. ಇದರಲ್ಲಿ ವಿಟಮಿನು, ಕ್ಯಾಲ್ಸಿಯಮ್ಮು, ಮಿನರಲ್ಸ್ ಎಲ್ಲ ಜಾಸ್ತಿ ಇದೆ. ಅಲ್ಲದೆ ಇದರಲ್ಲಿನ ಕಾರ್ಬೋಹೈಡ್ರೇಟ್ ಮತ್ತು ಹೆಲ್ದಿಯಾದ ಕೊಬ್ಬಿನ ಅಂಶ ಮಗುವಿಗೆ ಬೇಕಾದಂಥ ಎನರ್ಜಿಯನ್ನು ಕೊಡೋದಕ್ಕೆ ಸಹಾಯ ಮಾಡುತ್ತೆ. ನಿಮಗೆ ಇಲ್ಲಿ ಕಾಣಿಸ್ಬೋದು, ಒಂದು ಮಖಾನ ಸೀಡನ್ನು ಕೈಯಲ್ಲಿ ಹಿಡಿದು ಪುಡಿ ಮಾಡ್ತಿದ್ರೆ ಅದು ನೀಟಾಗಿ ಕ್ರಿಸ್ಪಿಯಾಗಿ ಪುಡಿ ಆಗುತ್ತೆ. ಆವಾಗ ಇದು ಮಖಾನ ಸೀಡ್ ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಈಗ ರೋಸ್ಟ್ ಆದಂಥ ಮಖಾನ ಸೀಡ್ ಮತ್ತು ಡ್ರೈ ಫ್ರೂಟ್ಸ್ನೆಲ್ಲ ನಾನೊಂದು ಬೌಲ್ಗೆ ಹಾಕ್ತಾಯಿದ್ದೀನಿ.
ಇದು ಸ್ವಲ್ಪ ತಣ್ಣಗಾಗಬೇಕು. ತಕ್ಷಣವೇ ಇದನ್ನು ಮಿಕ್ಸಿ ಜಾರಿಗೆ ಹಾಕೋದಕ್ಕೆ ಹೋಗಬೇಡಿ. ಹಾಗೆ ಈ ಸೆರೆಲ್ಯಾಕ್ನ ನೀವು ಮಾಡೋದಕ್ಕೆ ಡ್ರೈ ಫ್ರೂಟ್ಸ್ ಇದಕ್ಕೆ ಬೇಕೇ ಬೇಕು ಅಂತೇನೂ ಇಲ್ಲ. ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇದೆ ಅದನ್ನೇ ಹಾಕ್ಕೊಂಡು ಮಾಡ್ಕೋಬೋದು. ಈಗ ತಣ್ಣಗಾದಂಥ ಮಖಾನ ಸೀಡ್ ಮತ್ತು ಡ್ರೈ ಫ್ರೂಟ್ಸ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಇದೀಗ ಚೆನ್ನಾಗಿ ಪುಡಿಯಾಗಿದೆ. ಇದನ್ನು ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕೂಡ ನೀವು ಪಾಪುಗೆ ಫಸ್ಟ್ ತಿನ್ನಿಸುವಾಗ ಒಂದೇ ಸತಿ ಜಾಸ್ತಿ ತಿನ್ನಿಸೋದಕ್ಕೆ ಹೋಗಬೇಡಿ. 1 ಟೇಬಲ್ ಸ್ಪೂನಷ್ಟು ಮಾಡಿ ನೀವು ಈ ಸೆರೆಲ್ಯಾಕ್ನ ಪಾಪುಗೆ ತಿನ್ನಿಸಿ. ಈ ಸೆರೆಲ್ಯಾಕಿಗೆ ಪಾಪು ಅಡ್ಜಸ್ಟ್ ಆದಮೇಲೆ ನೀವು 2 ಟೇಬಲ್ ಸ್ಪೂನ್ ಅಥವಾ 3 ಟೇಬಲ್ ಸ್ಪೂನಷ್ಟು ಮಾಡಿಕೊಂಡು ಪಾಪುಗೆ ತಿನ್ನಿಸಿ. ಈಗ ಕ್ಲೀನ್ ಮಾಡಿದಂಥ ಸೆರೆಲ್ಯಾಕ್ನ ನಾನು ಗಾಳಿ ಆಡದ ಡಬ್ಬಕ್ಕೆ ಹಾಕಿಡ್ತಾ ಇದ್ದೀನಿ. ನೀವು ಕೂಡ ಮೊದಲು ಇದನ್ನು ಸ್ವಲ್ಪ ಮಾಡಿಕೊಂಡು ಆಮೇಲೆ ಪಾಪು ಇದಕ್ಕೆ ಅಡ್ಜಸ್ಟ್ ಆದಮೇಲೆ ಜಾಸ್ತಿ ಮಾಡಿಕೊಂಡು ನೀವು ಡಬ್ಬದಲ್ಲಿ ಇದನ್ನು ಸ್ಟೋರ್ ಮಾಡಿಟ್ಕೋಬೋದು. ನೀವು ಇದನ್ನು 1 ತಿಂಗಳು ಅಥವಾ 2 ಮಂತ್ಸ್ ಇಟ್ಟರೂ ಕೂಡ ಏನೂ ಹಾಳಾಗೋದಿಲ್ಲ. ಅದು ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ. ಇದು ತುಂಬ ಬೇಗನೆ ಆಗುತ್ತೆ ಮನೇಲಿ ಮಾಡೋದಕ್ಕೆ. ಅದಕ್ಕೆ ನೀವು ಒಂದು 15 ದಿನಕ್ಕಾಗುವಷ್ಟು ಮಾಡ್ಕೊಳ್ಳಿ ಸಾಕು. ಇದನ್ನು ಮಾಡೋದು ತುಂಬಾ ಸುಲಭ. ನೀವು ಬಿಸಿನೀರು ಅಥವಾ ಬಿಸಿ ಹಾಲಿಗೆ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪುಡಿ 2 ಅಥವಾ 3 ಟೇಬಲ್ ಸ್ಪೂನಷ್ಟು ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಪಾಪುಗೆ ತಿನ್ನಿಸ್ಬೋದು. ಹಾಗೆ ಫ್ರೆಂಡ್ಸ್, ನಾನು ನಿಮಗೆ ಹೇಳೋದಿಷ್ಟೇ, ಹೊರಗಡೆಯಿಂದ ತಂದಂಥ ಸೆರೆಲ್ಯಾಕ್ ಪುಡಿನ ನೀವು ನಿಮ್ಮ ಮಗುವಿಗೆ ಕೊಡೋದಕ್ಕೆ ಹೋಗಬೇಡಿ. ನೀವೇ ಮನೆಯಲ್ಲಿ ಸೆರೆಲ್ಯಾಕ್ ಪುಡಿನ, ಹೆಲ್ದಿಯಾದ ಸೆರೆಲ್ಯಾಕ್ ಪುಡಿನ ರೆಡಿ ಮಾಡಿ ನಿಮ್ಮ ಮಗುವಿಗೆ ಬೇಕಾದ ಎಲ್ಲ ಪೋಷಕಾಂಶ ನಿಮಗೆ ಅದರಲ್ಲೇ ಸಿಗುತ್ತೆ. ಆವಾಗ ನೀವು ನಿಮ್ಮ ಮಗುವಿನ ಬೆಳವಣಿಗೆ ಬಗ್ಗೆ ಯೋಚನೆ ಮಾಡೋದೇ ಬೇಕಾಗೋದಿಲ್ಲ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೊಂದು ಲೈಕ್ ಕೊಡಿ. ಹಾಗೆ ಸೈಡಲ್ಲಿ ಬೆಲ್ ಐಕನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಆವಾಗ ನಾನು ಮಾಡೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.